ಪೇರೆಂಟ್ಸ್ ಆದ್ರು ಅಂತಂದ್ರೆ ಆಯ್ತು, ಎಲ್ಲರನ್ನು ನಮ್ಗೆ ಅಡ್ವೈಸ್ ಕೊಡೋ ಅಂತಾರೆ ಆಗ್ಬಿಡ್ತಾರೆ. ಈ ಕಡೆ ಆಂಟಿ ಅಂಕಲ್ ಪಕ್ಕದ ಮನೆ ಆ ಕಡೆ ಮನೆ ಎಲ್ಲಾರು ಅಡ್ವೈಸ್ ಕೊಡೋರೆ ಆಗ್ಬಿಡ್ತಾರೆ. ಎಷ್ಟು ಅಡ್ವೈಸು ಅಂತಂದ್ರೆ ಯಾವ ಅಡ್ವೈಸ್ ನಾವು ತಗೋಬೇಕು ತಗೋಬಾರ್ದು ಅನ್ನೋದು ಒಂದು ಗೊತ್ತಾಗೋದಿಲ್ಲ. ಆಮೇಲೆ ಓವರ್ ಅಡ್ವೈಸ್ ಆಗ್ಬಿಟ್ಟು ನಾವು ಓವರ್ ಪೇರೆಂಟಿಂಗ್ ಮಾಡಕ್ ಹೊಟ್ಟೋಗ್ಬಿಡ್ತೀವಿ. ಸೊ ಈ ತರ ಅಡ್ವೈಸ್ಗಳನ್ನ ತಗೊಂಡು ನಾನ್ ಮಾಡಿದ ಮಿಸ್ಟೇಕ್ಗಳನ್ನ ಯಾವ ಮಿಸ್ಟೇಕ್ಸ್ನ ನಾನು ಕರೆಕ್ಟ್ ಮಾಡ್ಕೊಂಡೆ, ಅದರಿಂದ ನನ್ನ ಮಗುಗೆ ಏನೆಲ್ಲ ಚೇಂಜಸ್ ಆಯ್ತು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಫಸ್ಟ್ ಕರೆಕ್ಟ್ ಮಾಡ್ಕೊಂಡಿದ್ ಮಿಸ್ಟೇಕ್ ಯಾವುದು ಅಂತಂದ್ರೆ ನೋ ಅಂತ ಹೇಳೋದು. ಆ ಕೆಲಸ ಮಾಡಬೇಡ, ಈ ಕೆಲಸ ಮಾಡಬೇಡ, ಅದನ್ನ ಮಾಡಬೇಡ, ಇದನ್ನ ಮಾಡಬೇಡ ಅಂತ ಹೇಳೋದನ್ನ ಫಸ್ಟ್ ನಾನು ನಿಲ್ಲಿಸ್ದೆ. ಅದ್ರ ಬದಲು ಅದನ್ನ ಮಾಡಿದ್ರೆ ಏನಾಗುತ್ತೆ ಅನ್ನೋದು ರಿಯಾಕ್ಷನ್ನ ತೋರ್ಸಕ್ ಸ್ಟಾರ್ಟ್ ಮಾಡಿದಾಗ ಆಟೋಮ್ಯಾಟಿಕ್ ಆಗಿ ಅವಳೇ ಆ ವಿಷಯಗಳನ್ನ ಸ್ಟಾಪ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಲು. ಸೆಕೆಂಡ್ ಪಾಯಿಂಟು, ಸಣ್ಣ ಪುಟ್ಟ ವಿಷಯದಕ್ಕೆ ಕಿರ್ಚ್ಕೊಂಡ್ಬಿಡ್ತಿದ್ದೆ. ಅವಳು ಏನು ಮಾಡ್ತಿದ್ದಾಳೆ ಅಂತಲೂ ಯೋಚನೆ ಮಾಡ್ತಿರಲಿಲ್ಲ. ಅದು ಮಾಡಬೇಡ ಇದು ಮಾಡಬೇಡ ಅಂತ ಜೋರಾಗಿ ಕಿರ್ಚ್ಬಿಡ್ತಿದ್ದೆ. ಅದ್ರ ಬದಲು ಪೇಷನ್ಸ್ ಕಲ್ತ್ಕೊಂಡೆ. ಪೇಷನ್ಸಿಂದ ಅವಳಿಗೆ ಅರ್ಥ ಮಾಡಿಸಿ ಹೇಳೋದನ್ನು ಕಲ್ತ್ಕೊಂಡೆ. ಅದರಿಂದ ಈ ಪ್ರಾಬ್ಲಮ್ಮು ನನಗೆ ಸಾಲ್ವ್ ಆಯಿತು. ಥರ್ಡ್ ಮಿಸ್ಟೇಕು ನಾನು ಕರೆಕ್ಟ್ ಮಾಡ್ಕೊಂಡಿದ್ದೇನು ಅಂತಂದರೆ, ಮಗು ಜೊತೆ ಇದ್ದಾಗ ಫೋನ್ ಯೂಸ್ ಮಾಡ್ತಿದ್ದಿದ್ದು. ಜಾಸ್ತಿ ಫೋನ್ ಯೂಸ್ ಮಾಡ್ತಿದ್ದೆ. ಅವಳು ಇದ್ರೂ ಕೂಡ ಅವಳ ಜೊತೆ ಅಷ್ಟು ಮಾತಾಡ್ತಿರ್ಲಿಲ್ಲ. ಅವಳು ಪಕ್ಕದಲ್ಲಿ ಕೂತ್ಕೊಂಡಿದ್ರು ಕೂಡ ನಾನು ಜಾಸ್ತಿ ಫೋನ್ ಯೂಸ್ ಮಾಡ್ತಿದ್ದೆ. ಅದನ್ನು ಸ್ಟಾಪ್ ಮಾಡಿದೆ. ಅದ್ರ ಬದಲು ಬುಕ್ಸ್ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆವಾಗ ಅವಳಿಗೂ ರೀಡಿಂಗ್ ಹ್ಯಾಬಿಟು ಸ್ಟಾರ್ಟ್ ಆಗಿದೆ. ಸೊ ಈ ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡಿಕೊಂಡೆ. ಫೋರ್ತ್ ಮಿಸ್ಟೇಕು ನಾನು ಕರೆಕ್ಟ್ ಮಾಡ್ಕೊಂಡಿದ್ದು ಏನಂದರೆ, ನನ್ನ ಮಗುನ ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡ್ತಿದ್ದು. ಅದು ದೊಡ್ಡ ತಪ್ಪು ಆ್ಯಕ್ಚುಲಿ. ಎಲ್ಲ ಮಕ್ಕಳು ಡಿಫ್ರೆಂಟ್ ಅಲ್ವಾ, ಎಲ್ಲ ಮಕ್ಕಳು ಡಿಫ್ರೆಂಟು. ಎಲ್ಲ ಮಕ್ಕಳು ಒಂದೇ ಥರ ಇದ್ದರೆ ಚೆನ್ನಾಗಿರುತ್ತಾ? ಆ ಮಗುಗಿರೋ ಐಕ್ಯೂ ಈ ಮಗುಗಿರಲ್ಲ, ಆ ಮಗುಗಿರೋ ಆ್ಯಕ್ಟಿವ್ನೆಸ್ ಈ ಮಗುಗಿರಲ್ಲ, ಆ ಮಗು ಮಾತಾಡೋದ್ರೆ ಈ ಮಗು ಮಾತಾಡಲ್ಲ. ಸೊ ಎಲ್ಲ ಮಕ್ಕಳು ಡಿಫ್ರೆಂಟ್ ಇರ್ತವೆ. ಸೊ ಆ ಮಗು ಹೇಗಿದೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಖುಷಿ ಆಯಿತು. ಸೊ ಕಂಪೇರಿಂಗ್ನ ಫಸ್ಟ್ ನಿಲ್ಲಿಸ್ಬಿಟ್ಟೆ. ನೆಕ್ಸ್ಟ್ ಮಿಸ್ಟೇಕು, ಎಲ್ಲ ಪಾಯಿಂಟಲ್ಲೂ ಪರ್ಫೆಕ್ಟಾಗಿರಬೇಕು ಅನ್ನೋದನ್ನ ಕರೆಕ್ಟ್ ಮಾಡಿಕೊಂಡೆ. ಯಾಕಂದರೆ ಯಾರು ಈ ಭೂಮಿ ಮೇಲೆ ಯಾರು ಪರ್ಫೆಕ್ಟ್ ಅಲ್ಲ. ಹಂಗಂತ ಈಗ ಸಣ್ಣ ಪುಟ್ಟ ಮಕ್ಕಳಲ್ಲಿ ಪರ್ಫೆಕ್ಷನ್ ಹುಡ್ಕೋದು ಹೇಗೆ ಸಾಧ್ಯ? ಯಾಕಂದರೆ ಹ್ಯಾಂಡ್ ರೈಟಿಂಗಲ್ಲಿ ಬರೀವಾಗ ಈ ಥರನೇ ಹ್ಯಾಂಡ್ ರೈಟಿಂಗ್ ಬರೀಬೇಕು, ಇಷ್ಟೇ ನೀಟಾಗಿ ಬರೀಬೇಕು, ಈ ಲೈನಲ್ಲೇ ಬರೀಬೇಕು, ಈ ಲೈನಲ್ಲೇ ಕಲರಿಂಗ್ ಮಾಡಬೇಕು, ಇಷ್ಟೇ ನೀಟಾಗಿ ಕಲರ್ ಮಾಡಬೇಕು. ಅಷ್ಟೊಂದು ಪರ್ಫೆಕ್ಷನ್ ಬೇಕಾಗಿಲ್ಲ. ಯಾಕಂದರೆ ನಾವು ಮಿಸ್ಟೇಕ್ಸ್ ಮಾಡಿದಾಗಲೇ ಆ ಮಿಸ್ಟೇಕ್ಸಿಂದನೇ ನಾವು ಕಲಿಯೋದು ಜಾಸ್ತಿ ಇರುತ್ತೆ. ಸೊ ಪರ್ಫೆಕ್ಷನ್ನ ಎಕ್ಸ್ಪೆಕ್ಟ್ ಮಾಡೋದು ನಿಲ್ಲಿಸಿ ಅದು ಹೇಗಿದೆಯೋ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಸ್ಟಾರ್ಟ್ ಮಾಡಿದೆ. ನಿಜವಾಗ್ಲೂ ಚೇಂಜಸ್ ಕಾಣಿಸ್ತಾ ಇದೆ. ನೆಕ್ಸ್ಟ್ ಪಾಯಿಂಟು, ಅವಳು ಏನೇನೋ ಹೇಳಕ್ಕೆ ಬರ್ತಿದ್ಲು. ನಾನು ಅದು ಮಾಡಿದೆ, ನಾನು ಇದು ಮಾಡಿದೆ ಅಂತೆಲ್ಲ ಹೇಳಕ್ಕೆ ಬರ್ತಿದ್ಲು. ಅದನ್ನೆಲ್ಲ ನಾನು ಇಗ್ನೋರ್ ಮಾಡ್ತಿದ್ದೆ. ಏನೋ ಹೇಳ್ತಿದ್ದಾಳಲ್ಲ ಅಂತ ಕೇಳಿಸ್ಕೊಂಡು ಬಿಟ್ಬಿಡ್ತಿದ್ದೆ ಅಷ್ಟೇ. ಆದರೆ ಅದೆಷ್ಟು ದೊಡ್ಡ ತಪ್ಪು ಅನ್ನೋದು ನನಗೆ ಆಮೇಲೆ ಅರ್ಥ ಆಯಿತು. ಯಾಕಂದರೆ ಮಕ್ಕಳುಗಳು ಮಾಡೋ ಸಣ್ಣ ಪುಟ್ಟ ವಿಷಯಗಳನ್ನ ನಾವು ಅಪ್ರಿಷಿಯೇಟ್ ಮಾಡಿದಾಗ ಮಕ್ಕಳಿಗೆ ತುಂಬ ಖುಷಿ ಕೊಡುತ್ತೆ. ಮತ್ತು ಅದನ್ನು ಇನ್ನೂ ಜಾಸ್ತಿ ಮಾಡೋದಕ್ಕೆ ಅದೊಂಥರ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಸೊ ಅದಕ್ಕೆ ರಿಯಲೈಸ್ ಆಗಿದ ತಕ್ಷಣ ನಾನು ಮಾಡಿದ್ದು, ಅವಳು ಏನೇನು ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೊತಾಳೆ, ಏನಾದರೂ ಒಂದು ಸಣ್ಣ ಪುಟ್ಟ ಮೈಲ್ ಸ್ಟೋನು, ಏನಾದರೂ ಒಂದು ಸಣ್ಣ ಪುಟ್ಟ ಅಚೀವ್ಮೆಂಟ್ ಅಂತ ಅವ್ರ ಏಜಿಗೆ ಮಾಡ್ತಾರೆ ಅಂತಂದಾಗ ಅಪ್ರಿಷಿಯೇಟ್ ಮಾಡೋದನ್ನು ಕಲ್ತ್ಕೊಂಡೆ. ಡೆಫಿನೆಟಾಗಿ ಅಪ್ರಿಷಿಯೇಟ್ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ ಮತ್ತು ಇನ್ನೂ ಜಾಸ್ತಿ ಕಲಿಯೋದ ಪ್ರಯತ್ನ ಮಾಡ್ತಾ ಇರ್ತಾರೆ. ಲಾಸ್ಟ್ ಪಾಯಿಂಟು, ಎಲ್ಲ ಟೈಮಲ್ಲೂ ಬ್ಯುಸಿ ಇರೋದನ್ನ ಕಂಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮನೆ ಕೆಲಸಕ್ಕೆ, ಹೊರಗಡೆ ಕೆಲಸ, ಅದು ಕೆಲಸ ಇದು ಕೆಲಸ, ಅವಳು ಏನೇ ಹೇಳಕ್ಕೆ ಬಂದರು ಕೆಲಸ ಅಂತ ಹೇಳಿ ಬ್ಯುಸಿ ಇದ್ದೀನಿ, ಇದು ಮಾಡಬೇಡ ಅದು ಮಾಡಬೇಡ ಅಂತ ಹೇಳೋದ್ರಲ್ಲೇ ಬ್ಯುಸಿ ಇರ್ತಿದ್ದೆ. ಸೊ ಅದನ್ನು ಸ್ಟಾಪ್ ಮಾಡಿಬಿಟ್ಟು, ಅದು ಯಾವಾಗ ತಪ್ಪು ಅಂತ ರಿಯಲೈಸ್ ಆಯಿತು ಅದನ್ನು ಅವಾಗ ಅಲ್ಲೇ ಸ್ಟಾಪ್ ಮಾಡಿಬಿಟ್ಟು ಅವಳ ಹತ್ರ ಜಾಸ್ತಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಕೂಲಲ್ಲಿ ಏನು ಮಾಡ್ತಾಯಿದ್ದೆ, ವ್ಯಾನಲ್ಲಿ ಏನಾಯಿತು, ಅಲ್ಲೇನಾಯಿತು, ಇಲ್ಲೇನಾಯಿತು ಅಂತ ಸಣ್ಣ ಪುಟ್ಟ ವಿಷಯಗಳನ್ನ ಯಾವಾಗ ಜಾಸ್ತಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ಅವಳು ಓಪನ್ ಅಪ್ ಆಗಿ ಎಲ್ಲ ವಿಷಯಗಳನ್ನ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅಮ್ಮ ನನ್ನ ಸ್ಕೂಲಲ್ಲಿ ಆ ಥರ ಆಯಿತು, ಈ ಥರ ಆಯಿತು ಅಂತೆಲ್ಲ ಇನ್ಫಾರ್ಮೇಷನ್ ಶೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆವಾಗ ಅವಳಿಗೂ ನನಗೂ ಕ್ಲೋಸ್ ರಿಲೇಷನ್ಶಿಪ್ ಬೆಳೀತಿದೆ ಅನ್ನೋ ಫೀಲಿಂಗ್ ಬಂತು. ಸೊ ಎಲ್ಲ ಟೈಮಲ್ಲೂ ಬ್ಯುಸಿ ಇದ್ದೀವಿ ಅಂತ ಅಂದ್ಕೊಳ್ಳೋದಕ್ಕಿಂತ ಮಕ್ಕಳಿಗೆ ಅಂತ ಸ್ವಲ್ಪ ಟೈಮ್ ಕೊಟ್ಟು ಅವ್ರ ಹತ್ರ ಮಾತಾಡ್ತಿದ್ರೆ ಖಂಡಿತ ಅವ್ರಿಗೆ ಮನಸ್ಸಲ್ಲಿ ಏನಿದೆಯೋ ಅದನ್ನೆಲ್ಲ ನಮ್ಮ ಹತ್ರ ಶೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಡಿಸ್ಟೆನ್ಸ್ನ ಕಡಿಮೆ ಮಾಡ್ಬೋದು. ಇಷ್ಟೆಲ್ಲ ತಪ್ಪುಗಳನ್ನ ನಿಲ್ಲಿಸಿದ ಮೇಲೆ ನನಗನ್ಸಿದ್ದೇನು ಅಂದರೆ, ಪೇರೆಂಟಿಂಗ್ ಅನ್ನೋದು ಪರ್ಫೆಕ್ಷನ್ ಅಲ್ಲ. ಪೇರೆಂಟಿಂಗ್ ಅನ್ನೋದು ಪ್ರತಿ ಸಲ ನಾವು ಮಾಡೋ ಅಂಥ ಮಿಸ್ಟೇಕ್ಸ್ಗಳನ್ನ ಕರೆಕ್ಟ್ ಮಾಡಿಕೊಂಡು ಇಂಪ್ರೂವೈಸ್ ಮಾಡ್ಕೊಳ್ಳೋ ಅಂಥದ್ದೇ ಪೇರೆಂಟಿಂಗು ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೇನು ಅನಿಸ್ತದೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಇನ್ನೊಂದು, ಈ ನಾನು ಮಾಡಿದ ತಪ್ಪುಗಳು ನಿಮ್ಮಲ್ಲಿ ಯಾರಾದರೂ ಮಾಡ್ತಿದ್ದೀರಾ ಮತ್ತು ಇವತ್ತು ಯಾವ ತಪ್ಪನ್ನ ಸ್ಟಾಪ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ.
ಇನ್ನು ಮತ್ತಷ್ಟು ನನ್ನ ಎಕ್ಸ್ಪೀರಿಯನ್ಸ್ಗಳನ್ನ ಶೇರ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ. ಅದನ್ನು ತಿಳ್ಕೊಬೇಕು ಅನ್ನೋ ಆಸಕ್ತಿ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.